ನಮಸ್ತೆ. ಆ, ಕಳೆದ ಭಾನುವಾರ ಮಾರ್ಚ್ 8 ಮಹಿಳಾ ದಿನಾಚರಣೆ ದಿನ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಕಾರಣಾಂತರದಿಂದ ಏನೂ ಮಾಡೋಕ್ಕಾಗಲಿಲ್ಲ. ಕನಿಷ್ಠ ಪಕ್ಷ ಈ ವಾರನಾದರೂ ಆ ವಿಚಾರಗಳನ್ನು ಹಂಚಿಕೊಳ್ಳೋದು ಒಳ್ಳೆಯದು ಅನ್ನಿಸ್ತು. ಸುಮಾರು ಒಂದು ವರ್ಷದ ಹಿಂದೆ ಆ, ಕೇದಾರ್ನಾಥಕ್ಕೆ ಹೊರಟಿದ್ದಾಗ ಫೈನಲ್ಲಿ ಎಸ್ ಎಲ್ ಭೈರಪ್ಪನವರ ನಿರಾಕರಣೆ ಕಾದಂಬರಿಯನ್ನು ಓದ್ತಾ ಇದ್ದೆ. ಆ, ಬೇರೆ ಬೇರೆ ಎಲ್ಲ ಕಾದಂಬರಿಗಳ ರೀತಿಯಲ್ಲಿ ತುಂಬ ಅತ್ಯಾಕರ್ಷಕವಾಗಿ ಏನಿರಲಿಲ್ಲ. ಹಂಗಂತ ಕೃತಿಯಲ್ಲಿ ಏನು ಸತ್ವ ಇರಲ್ಲ ಅಂತಲ್ಲ. ಎಷ್ಟೊಂದು ಸಾರಿ ಕೃತಿಯ ಸತ್ವಗಳು ವ್ಯಕ್ತಿಯ ಸಂಸ್ಕಾರ, ಜ್ಞಾನ ಮತ್ತು ದೃಷ್ಟಿಕೋನವನ್ನು ಅವಲಂಬಿಸಿ ಇರುತ್ತೆ. ನನಗದು ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದ್ದೆ. ಓಕೆ, ಒಂದು ಸಾಧಾರಣ ಕೃತಿ ಅನ್ನಿಸ್ತಾ ಇತ್ತು. ಆ ಕೃತಿ ನಿರಾಕರಣೆ ಅನ್ನೋದು 1972ರಲ್ಲಿ ಬಂದಂತಹ ಕೃತಿ. ಅದರಲ್ಲಿ ಏನಂದರೆ, ಒಬ್ಬ ನರಹರಿ ಅಂತ ಹೇಳ್ಬಿಟ್ಟು ವ್ಯಕ್ತಿ ಇರ್ತಾನೆ. ಆತನ ಜೀವನದ ಕಥೆಗಳು, ಆತನ ಅತಿಯಾದ ಆದರ್ಶಗಳು ಮತ್ತು ವಾಸ್ತವ, ಇವೆರಡರ ನಡುವಿನ ಸಂಘರ್ಷವೇ ಈ ಕಾದಂಬರಿ. ಮುಂಬೈಯಲ್ಲಿ ಶುರುವಾಗುತ್ತೆ ಇದು. ಮೊದಲಿಗೆ ನರಹರಿಗೆ 2 ಮದುವೆ ಆಗಿರುತ್ತೆ. ಇಬ್ಬರು ಹೆಂಡತಿಯರು ಸತ್ತು ಹೋಗ್ಬಿಟ್ಟಿರ್ತಾರೆ. 5 ಜನ ಮಕ್ಕಳಿರ್ತಾರೆ. ಅವುಗಳನ್ನು ನೋಡ್ಕೊಳ್ಳೋಕ್ಕಾಗ್ದೇನೆ ಮಕ್ಕಳನ್ನು ದತ್ತಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾನೆ ಪತ್ರಿಕೆಯಲ್ಲಿ. ಅದರಿಂದ ಶುರುವಾಗುತ್ತೆ. ಮುಂದೆ ಮಕ್ಕಳನ್ನು ದತ್ತು ಕೊಟ್ಟು ಆಧ್ಯಾತ್ಮವನ್ನು ಅರಸಿ, ತನ್ನ ಏಕಾಂತವನ್ನು ಅರಸಿ ಹಿಮಾಲಯಕ್ಕೆ ಹೋಗ್ತಾನೆ, ಎಲ್ಲ ಸುತ್ತಾಡ್ತಾನೆ. ಎಲ್ಲೂ ನೆಮ್ಮದಿ ಸಿಗಲ್ಲ. ಬೇರೆ ಬೇರೆ ಏನೋ ಮಾಡಿದ್ಮೇಲೆ ಕೊನೆಗೆ ಬಂದ್ಬಿಟ್ಟು ಮುಂಬೈಯಲ್ಲಿ ಒಂದು ಅನಾಥಾಶ್ರಮದಲ್ಲಿ ಬೇರೆ ಬೇರೆ ಮಕ್ಕಳನ್ನ ತನ್ನ ಮಕ್ಕಳ ಥರ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಾ ಇರ್ತಾನೆ. ಮತ್ತೆ ಕತೆ ತೆರೆದುಕೊಳ್ಳುತ್ತೆ. ತನ್ನ ಮಕ್ಕಳು ದತ್ತು ಕೊಟ್ಟಿದ್ನಲ್ವ, ಯಾವ ಮಕ್ಕಳು ಹೇಗಿದ್ದಾರೆ ಎಲ್ಲ ನೋಡ್ಕೊಂಬರ್ಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾನೆ. ಯಾವ್ಯಾವ ಮಕ್ಕಳನ್ನ ಎಲ್ಲಿ ಕೊಟ್ಟಿದ್ರು ಅದೆಲ್ಲ ಕತೆ ತುಂಬ ವಿವರಾತ್ಮಕವಾಗಿ ಇದೆ. ನಾನು ಕಥೆಯೆಲ್ಲ ಹೇಳಲಿಕ್ಕೆ ಹೋಗಲ್ಲ, ನೀವು ಬೇಕಂದರೆ ಓದ್ಕೊಳ್ಳಿ. ಬಟ್ ಕಾದಂಬರಿ ಮುಗಿಯೋ ಹಂತದಲ್ಲಿ ನನಗೆ ತುಂಬ ಒಂಥರ ಮನಸ್ಸಿಗೆ ನಾಟಿದಂಥ ಒಂದು ಮಾತು. ತುಂಬ ಅಂದರೆ, ಭೈರಪ್ಪ ಯಾಕೆ ಭೈರಪ್ಪನವರ ಜೀವನದ ದೃಷ್ಟಿಕೋನಗಳು ಎಷ್ಟು ಆಳವಾಗಿರ್ತವೆ, ಎಷ್ಟು ಭಿನ್ನವಾಗಿರ್ತವೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದ್ದು. ಈ ನರಹರಿ ದತ್ತು ಕೊಟ್ಟಂಥ ಒಬ್ಬ ಮಗ ತುಂಬ ಆ ದತ್ತು ತೊಗೊಂಡವ್ರನ್ನ ಹಿಂಸೆ ಕೊಡ್ತಾ ಇರ್ತಾರೆ. ಇವ್ರು ಹೋಗಿ ನಮ್ಮ ಅನಾಥಾಶ್ರಮಕ್ಕೆ ಕೊಟ್ಟು ಬಿಡಿ ಈ ಮಗುವನ್ನ ಅಂತ ಹೇಳ್ಬಿಟ್ಟು ಬೇರೆಯೊಬ್ರು ಹೋಗಿ ಕರ್ಕೊಂಬಂದಿರ್ತಾರೆ. ಈ ನರಹರಿಗೆ ಗೊತ್ತಿರುತ್ತೆ ಇದು ನಮ್ಮದೇ ಮಗು ಅಂತ ಹೇಳ್ಬಿಟ್ಟು. ಆದರೆ ಇವನಿಗೆ ಅವನನ್ನ ಮಗನ ಥರ ನೋಡ್ಕೊಳ್ತಾ ಇರಲ್ಲ. ನನಗೆ ಬೇಡ, ನನಗೆಲ್ಲರೂ ಸಮಾನ, ನಾನು ಅವನನ್ನೇನಾದ್ರೂ ನನ್ನ ಮಗ ಅಂತ ಒಪ್ಕೊಂಡ್ಬಿಟ್ರೆ ನಾನು ಇನ್ನುಳಿದರ ಮಧ್ಯೆ ತಾರತಮ್ಯ ಮಾಡ್ಬೋದು, ಈ ರೀತಿಯ ಅತಿಯಾದ ಆದರ್ಶಕ್ಕೆ ಬಿದ್ದು ಅವನನ್ನು ನೋಡ್ಕೊಳ್ತಾನೆ ಇರಲ್ಲ. ಇವನ 5 ಜನ ಮಕ್ಕಳಲ್ಲಿ ಹಿರೇ ಮಗಳು ಭವಾನಿ ಅಂತ ಹೇಳ್ಬಿಟ್ಟು ಆಕಿ ಬೇರೆ ಎಲ್ಲೋ ಇರ್ತಾಳೆ. ಬಟ್ ಕೊನೆಯಲ್ಲಿ ಮುಂಬೈಯಲ್ಲೇ ಬಂದ್ಬಿಟ್ಟು ಒಂದಿಷ್ಟು ಓದಿರ್ತಾಳೆ, ಒಂದು ಕೆಲಸ ಮಾಡ್ತಾ ಇರ್ತಾಳೆ. ಗೊತ್ತಾಗತ್ತೆ ತನ್ನ ತಂದೆ ಇಲ್ಲೇ ಇದ್ದಾನೆ, ಅನಾಥಾಶ್ರಮದಲ್ಲಿ ಮಕ್ಕಳನ್ನು ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಆಕೆ ಬಂದ್ಬಿಟ್ಟು ಅವರ ತಮ್ಮನನ್ನು ನೋಡ್ತಾಳೆ, ತಂದೆಯನ್ನು ನೋಡ್ತಾಳೆ, ಮಾತಾಡಿಸ್ತಾಳೆ. ಆವಾಗ ಒಂದು ಮಾತು ಹೇಳ್ತಾಳೆ, ನನಗೆ ಯಾವ ಸಂಬಂಧನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನರಹರಿ ಹೇಳಿದಾಗ, ಈ ವೇದಾಂತ ಆಧ್ಯಾತ್ಮ ಸಾಧನೆ ಇದೆಲ್ಲ ನಿಮಗೆ ಮಾತ್ರನಾ? ನೀವು ಸತ್ತು ಚಿಕ್ಕಮ್ಮನೋ ಅಮ್ಮನೋ ಉಳಿದಿದ್ರೆ ನಮ್ಮನ್ನು ಯಾರನ್ನೂ ದತ್ತು ಕೊಡ್ತಾ ಇದ್ದಿಲ್ಲ ಅಂತ. ಎಷ್ಟು ಆಳವಾದ ಒಂದು ಸತ್ಯ ಮತ್ತು ಮಹಿಳೆಯರ ಮಹತ್ವವನ್ನು ತಿಳಿಸುತ್ತೆ ಅಂದರೆ ಈ ಮಾತು ನಿಜವಾಗ್ಲೂ ಒಂದು ಕ್ಷಣ ದಂಗು ಬಡಿಸೋದು ಅಂತಾರಲ್ವ, ನಿಜವಾಗ್ಲೂ. ತಾಯಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ ಅಂಥೇಳಿ ದತ್ತು ಕೊಟ್ಟ ಉದಾಹರಣೆಗಳನ್ನ ನಾನಂತರೂ ಕೇಳಿಲ್ಲ. ಎಲ್ಲೋ ಒಂದು ಕಡೆಗೆ ನಿಜವಾಗ್ಲೂ ಪುರುಷರು ಮಾತ್ರ ನಾವು ಎಷ್ಟೇ ಕಷ್ಟಪಡ್ತೀವಿ ಅಂದ್ರೂ, ದುಡಿತೀವಿ ಅಂದ್ರೂ ಕೊನೆಗೆ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಏನು. ಆದರೆ ಮಹಿಳೆಯರು ಮಾತ್ರ, ತಾಯಿ ಮಾತ್ರ ಯಾವತ್ತೂ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಲ್ಲ. ಬಹುಶಃ ನಾವು ಈ ಜಗತ್ತು ಇಷ್ಟೊಂದು ಸುಗಮವಾಗಿ ನಡೀತಾ ಇರೋದಕ್ಕೆ ಕಾರಣನೇ ಮಹಿಳೆಯರು ಈ ಒಂದು 1000-2000 ವರ್ಷಗಳ ಕಾಲದಲ್ಲಿ ನಾನು ನಂದು ಅಂತ ಹೋಗದೇನೆ ನಾವು ನಮ್ಮದು ಅಂಥೇಳಿ ಉಳಿಸ್ಕೊಂಡಿದ್ದಕ್ಕೆ ಭಾರತೀಯತೆ, ಸನಾತನತೆ ಎಲ್ಲ ಉಳಿದಿರೋದು, ಎಲ್ಲ ನಿಂತಿರೋದು ಈ ಮಹಿಳೆಯರ ತ್ಯಾಗದ ಮೇಲೇನೆ ಅನಿಸ್ಬಿಡ್ತು. ನನ್ನ ಅಣ್ಣನ ಮಕ್ಕಳು ಆಗಾಗ ಈ ಅವರ ಶಾಲೆಗಳಲ್ಲಿ ನಡೆಯೋ ಸ್ಪರ್ಧೆಗಳಲ್ಲಿ ಚಿತ್ರಕಲೆಯಲ್ಲೋ ಮತ್ತಿನ್ಯಾವುದರಲ್ಲೋ ಪ್ರಶಸ್ತಿ ಗೆದ್ಕೊಂಡು ಬರ್ತಿರ್ತಾರೆ. ಬಟ್ ವಾಸ್ತವ ಏನು ಅಂದರೆ, ಅದರ ಮುಕ್ಕಾಲು ಪಾಲು ಕೆಲಸವನ್ನು ಮಾಡೋದು
ನಮ್ಮ ಅತ್ತಿಗೆ. ಆದರೆ ಪ್ರಶಸ್ತಿ ತಗೊಂಬರೋದು ಇವರು. ನನಗೆ ಈ ಇಲ್ಲಿವರೆಗೂ ಏನು ಸಾಧನೆಗಳಂತ ಇದಾವಲ್ವಾ, ಯಾವುದೋ ಒಂದು ದೊಡ್ಡ ಯುದ್ಧವನ್ನು ಗೆದ್ದದ್ದು ಅಥವಾ ಕೃತಿಗಳನ್ನ ರಚನೆ ಮಾಡಿದ್ದು, ಇವೆಲ್ಲವೂ ಹಿಂಗೆ ಅನ್ಸ್ಬಿಡ್ತು. ಎಲ್ಲವೂ ಪುರುಷರ ಹೆಸರಲ್ಲಿ ಇರ್ಬೋದು, ಆದರೆ ಅವನ್ನೆಲ್ಲ ನಿಜವಾಗ್ಲೂ ಮಹಿಳೆಯರು, ಅವರ ಸಾಧಕರ ತಾಯಂದಿರು, ಮಡದಿಯರು, ಮಕ್ಕಳು ಇವ್ರಿಗೆ ಧೈರ್ಯ ತುಂಬಿ ಮಾರ್ಗದರ್ಶನ ಮಾಡಿ ತಾವು ಒಂಥರ ಪ್ರಾಜೆಕ್ಟ್ ಮಾಡಿ ಇವ್ರಿಗೆ ಕೊಟ್ಟು, ಇವ್ರು ತಗೊಂಡೋಗಿ ಜಗತ್ತಿನ ಎದುರುಗಡೆ ಕೊಟ್ಟು ಪ್ರಶಸ್ತಿ ಇಸ್ಕೊಂಡ್ ಬಂದಿರೋದು ಅಷ್ಟೇ ಅನ್ಸ್ಬಿಡ್ತು. ನಿಜವಾಗ್ಲೂ ಇನ್ನೊಂದು ಘಟನೆ ಬರುತ್ತೆ. ಸಂಸ್ಕೃತದಲ್ಲಿ ಬ್ರಹ್ಮಸೂತ್ರದ ಮೇಲೆ ಒಂದು ಗ್ರಂಥ ಇದೆ. ಭಾನುವತಿ ವ್ಯಾಖ್ಯಾನ ಹೀಗೇನು. ಅದರ ಕರ್ತೃ ಅದನ್ನ ಬರೀತಾ ಇರಬೇಕಾದ್ರೆ ಒಂದು ದಿನ ದೀಪ ಹೋಗ್ಬಿಡುತ್ತೆ. ದೀಪವನ್ನ ಒಬ್ರು ಬಂದು ಮತ್ತೆ ಪ್ರಜ್ವಾಲಿಸ್ತಾರೆ. ಈ ಬರಿತಾ ಇದ್ದಂಥ ವ್ಯಕ್ತಿ, ನನಗೆ ಅವ್ರ ಹೆಸರು ಈಗ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ನೀವ್ಯಾರು ಅಂತ ಕೇಳ್ತಾರೆ. ಬರೀರಿ ಇವಾಗ, ಆಮೇಲೆ ಮಾತಾಡೋಣಂತೆ ಅಂತ ಹೇಳ್ತಾರೆ. ಆವಾಗ ಅವರು, ಇಲ್ಲ ಬರೆಯೋದೆಲ್ಲ ಮುಗೀತು, ಹೇಳಿ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನೀವು ಮದುವೆ ಆಗಿ ಸುಮಾರು ವರ್ಷ ಆಯಿತು, ನಾನು ನಿಮ್ಮ ಹೆಂಡತಿ. ನೀವು ಬರವಣಿಗೆಯಲ್ಲಿ ತುಂಬ ಮುಳುಗಿ ಹೋಗ್ಬಿಟ್ಟಿದ್ರಿಂದ ನಿಮಗೆ ಕೊನೆಯ 6 ತಿಂಗಳಿಂದ ಪರಿವೆಯಿಂದ ಬರಿತಾ ಇದ್ರೆ ಕೂತ್ಕೊಂಡು ಏಕಾಗ್ರತೆಯಿಂದ. ನಾನು ನಿಮಗೆ ಈ ದೀಪವನ್ನು ಹೊತ್ಸೋದು, ಮನೆಯನ್ನು ಸರಿಯಾಗಿಡೋದು ಮತ್ತು ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾರೆ. ಆವಾಗ ಅದಕ್ಕೆ ಆ ಬರಿತಾ ಇದ್ದಂಥವ್ರಿಗೆ ತುಂಬ ಒಂಥರ ಭಾವ ತುಂಬಿ ಬಂದಂಗಾಗಿ, ಈ ಬರವಣಿಗೆ ಎಲ್ಲ ಮುಗೀತು, 6 ತಿಂಗಳಿಂದ ಇಷ್ಟೊಂದು ನಿರಪೇಕ್ಷಿತವಾಗಿ ಸೇವೆ ಮಾಡಿದಾರಲ್ವಾ, ನಿಮ್ಮ ಹೆಸರನ್ನೇ ಇಡ್ತೀನಿ ಇದಕ್ಕೆ ಅಂತ ಹೇಳ್ಬಿಟ್ಟು ಇಡ್ತಾರೆ. ಒಂದು ವೇಳೆ ವಾಚಸ್ಪತಿ ಮಿಶ್ರರು ಅನ್ಸುತ್ತೆ, ನಾನೇನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಯಾರಾದರೂ ಈ ವಿಷಯವನ್ನು ಗೊತ್ತಿದ್ದವರಾಗಿದ್ದರೆ. ಸೊ ಆವಾಗ ಹೇಳ್ತಾರೆ ಅವರು, ಅದಕ್ಕೋಸ್ಕರ ಅವರ ಧರ್ಮಪತ್ನಿಯನ್ನ ಹೆಸರನ್ನ ಆ ವ್ಯಾಖ್ಯಾನಕ್ಕೆ ಇಡ್ತಾರೆ ಅವರು. ಇವಾಗ ಅನ್ಸೋದೇನಂದ್ರೆ, ಬಹುಶಃ ಆ ಭಾನುಮತಿಯವರು ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ಇದಕ್ಕಿನ್ನೂ ಒಳ್ಳೆಯ ಭಾಷ್ಯವನ್ನು ಬರೀತಿದ್ರೇನು. ಆದರೆ ವಾಚಸ್ಪತಿ ಮಿಶ್ರರಿಗೆ 6 ತಿಂಗಳ ಕಾಲ ಇಷ್ಟೊಂದು ಶ್ರದ್ಧೆಯಿಂದ ಸೇವೆ ಮಾಡ್ಲಿಕ್ಕೆ ಆಗ್ತಾ ಇತ್ತ? ನನ್ಗಂತರೂ ಇಲ್ಲ ಅಂತಾನೆ ಅನ್ಸುತ್ತೆ. ಸೊ ಇಷ್ಟು ವರ್ಷಗಳ ಮಹಿಳೆಯರ ಏನು ನಾನು ನಂದು ಅನ್ನೋ ಯಾವುದೇ ಅಪೇಕ್ಷೆಯಿಂದನೇ ತ್ಯಾಗ ಮನೋಭಾವನೆಯಿಂದ ಪುರುಷರ ಸಾಧನೆಗಳಿಗೆ ಬೆಂಬಲವಾಗಿ ನಿಂತಿದ್ರಿಂದಾನೇ ಇಷ್ಟೆಲ್ಲ ಸಾಧನೆಗಳನ್ನ ಮಾಡ್ಲಿಕ್ಕೆ ಆಗಿರೋದು ಅನ್ಸುತ್ತೆ. ಸೊ ಎಲ್ಲ ಮಹಿಳೆಯರಿಗೆ, ತಾಯಂದರಿಗೆ ತಡವಾಗಿ ಆದರೂ ಸಹ ಸತ್ಯ, ಮಹಿಳಾ ದಿನಾಚರಣೆ ಬರೀ ಮಾರ್ಚ್ 8 ಪ್ರತಿದಿನ. ನೀವುಗಳಿಂದ ಹೋದ್ರೆ ನನಗೆ ಒಂದಿನ ಬದುಕೋದು ಕಷ್ಟ. ಬದುಕನ್ನು ಇಷ್ಟೊಂದು ಸುಗಮವಾಗಿಸಿರೋದಕ್ಕೆ, ಆವಾಗ ನಮ್ಮನ್ನು ತಿದ್ದೋದಕ್ಕೆ ಧನ್ಯವಾದಗಳು. ಸದಾ ಹೀಗೆ ನಮ್ಮನ್ನು ನೋಡ್ಕೊಳ್ಳಿ ಅಂತಾನೆ ಹೇಳ್ಬೋದು. ನಾವು ನಿಮ್ಮನ್ನು ನೋಡ್ಕೊಳ್ಳೋದೆಲ್ಲ ಶುದ್ಧ ಸುಳ್ಳು ಅಷ್ಟೇ. ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ. ಒಳ್ಳೆಯದಾಗಲಿ. ಧನ್ಯವಾದಗಳು.